ಐಪಿಎಲ್ 2026ರ ಸೀಸನ್ನ ತುಂಬಾ ನಿರೀಕ್ಷೆ ಮೂಡಿಸಿದ್ದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಮ್ಮ ಕಡುವೈರಿಗಳಾದ ಮುಂಬೈ ಇಂಡಿಯನ್ಸ್ ವಿರುದ್ಧ ತಮ್ಮ ತವರು ಮೈದಾನ ಚೆನ್ನೈನ ಎಂ.ಎ. ಚಿದಂಬರಂ ಸ್ಟೇಡಿಯಂನಲ್ಲಿ ಒಂದು ಭರ್ಜರಿ ಗೆಲುವು ಸಾಧಿಸಿದೆ. ನಾಯಕ ಋತುರಾಜ್ ಗಾಯಕ್ವಾಡ್ ತಂಡವನ್ನು ಮುನ್ನಡೆಸಿ ಅಚ್ಚುಕಟ್ಟಾದ ಪ್ರದರ್ಶನ ನೀಡುವ ಮೂಲಕ ಸಿಎಸ್ಕೆ ರೋಚಕವಾಗಿ ಗೆಲ್ಲುವಂತೆ ಮಾಡಿದರು. ಈ ಗೆಲುವು ಸೂಪರ್ ಕಿಂಗ್ಸ್ ತಂಡಕ್ಕೆ ಒಂದು ದೊಡ್ಡ ಬೂಸ್ಟ್ ನೀಡಿದ್ದು, ಐಪಿಎಲ್ 2026ರ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಅವರನ್ನು ಮೇಲಕ್ಕೆ ತಳ್ಳಿದೆ. ಇದರಿಂದ ಪ್ಲೇಆಫ್ ಸ್ಥಾನಕ್ಕಾಗಿ ಅವರ ಪೈಪೋಟಿಗೆ ಮತ್ತಷ್ಟು ಶಕ್ತಿ ಬಂದಿದೆ. ಐಪಿಎಲ್ನ ಎಲ್ ಕ್ಲಾಸಿಕೋ ಎಂದೇ ಖ್ಯಾತಿ ಪಡೆದಿರುವ ಈ ಪಂದ್ಯ ಎರಡು ಬಲಿಷ್ಠ ಫ್ರಾಂಚೈಸಿಗಳ ನಡುವಿನ ತೀವ್ರ ಸ್ಪರ್ಧೆ ಮತ್ತು ಐತಿಹಾಸಿಕ ಮಹತ್ವದಿಂದಾಗಿ ನಿಜಕ್ಕೂ ಅದರ ಹೆಸರಿಗೆ ತಕ್ಕಂತೆ ಇತ್ತು. ಪ್ರೇಕ್ಷಕರಿಗೆ ಒಂದು ರೋಚಕ ರಸದೌತಣ ನೀಡಿತು. ಚೆನ್ನೈನ ಶಿಸ್ತುಬದ್ಧ ಬೌಲಿಂಗ್, ಅದರ ಟೈಟ್ ಲೈನ್ ಮತ್ತು ತಂತ್ರಗಾರಿಕೆಯ ಬದಲಾವಣೆಗಳಿಂದಾಗಿ ಮುಂಬೈನ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಅನ್ನು ಪರಿಣಾಮಕಾರಿಯಾಗಿ ಕಟ್ಟಿಹಾಕಿದ್ರು. ಪೇಸ್ ಮತ್ತು ಸ್ಪಿನ್ನಲ್ಲಿ ಮಾಡಿದ ತಂತ್ರಗಾರಿಕೆಯ ಬದಲಾವಣೆಗಳು ನಿಜಕ್ಕೂ ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತು. ಸಿಎಸ್ಕೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ಯೋಜಿತ ಆಟ, ವಿಕೆಟ್ಗಳ ನಡುವೆ ಚುರುಕಾದ ಓಟ ಹಾಗೂ ಸಮಯೋಚಿತ ಆಕ್ರಮಣಕಾರಿ ಆಟದ ಬಲದಿಂದ ಒಂದು ಕಠಿಣ ಮೊತ್ತವನ್ನು ಬಹಳ ನಿಖರವಾಗಿ ಇನ್ನೂ ಕೆಲವು ಓವರ್ಗಳು ಬಾಕಿ ಇರುವಾಗಲೇ ಚೇಸ್ ಮಾಡಿದ್ರು. ಈ ಪಂದ್ಯವು ಈ ಎರಡೂ ಪವರ್ ಹೌಸ್ ಫ್ರಾಂಚೈಸಿಗಳ ನಡುವಿನ ಸ್ಪರ್ಧೆ, ಅವರ ತಂತ್ರಗಾರಿಕೆ ಮತ್ತು ದೊಡ್ಡ ವೇದಿಕೆಗಳಲ್ಲಿ ಒತ್ತಡವನ್ನು ನಿಭಾಯಿಸಿ ಆಡುವ ಅಚಲ ಸಾಮರ್ಥ್ಯವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿತು. ಈ ಗೆಲುವು ಚೆನ್ನೈನ ಖಾತೆಗೆ ಮತ್ತೊಂದು ಮಹತ್ವದ ಗೆಲುವನ್ನು ಸೇರಿಸಿದೆ, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಜೊತೆಗೆ ಲೀಗ್ನಲ್ಲಿರುವ ಬೇರೆ ತಂಡಗಳಿಗೆ ಸಿಎಸ್ಕೆ ತಂಡ ಈಗ ಯಾವ ಫಾರ್ಮ್ನಲ್ಲಿದೆ ಮತ್ತು ಈ ಸೀಸನ್ನಲ್ಲಿ ಅವರ ಗೆಲ್ಲುವ ಸಂಕಲ್ಪ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದೆ. ಮುಂಬೈ ಇಂಡಿಯನ್ಸ್ ವೈಯಕ್ತಿಕ ಪ್ರತಿಭೆಯಿಂದ ಕೆಲವೊಮ್ಮೆ ಉತ್ತಮ ಹೋರಾಟ ನೀಡಿದರೂ ತಮ್ಮ ಪ್ರದರ್ಶನವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಬೇಕಿದೆ. ಮುಂಬರುವ ಕಠಿಣ ಪಂದ್ಯಗಳ ಶೆಡ್ಯೂಲ್ನಲ್ಲಿ ಬೇಗ ಪುಟಿದೇಳಲು ಸುಧಾರಿಸಬೇಕಾದ ಪ್ರಮುಖ ಕ್ಷೇತ್ರಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ಮುಂದಾಗ್ತಾರೆ. ಯಾಕಂದ್ರೆ ಸ್ಪರ್ಧಾತ್ಮಕ ಐಪಿಎಲ್ನಲ್ಲಿ ಪ್ರತಿ ಪಾಯಿಂಟ್ ಕೂಡ ಬಹಳ ಮುಖ್ಯ. ಟಾಸ್ ಸೋತು ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗ್ ಶುರು ಮಾಡಿದ್ರು. ಪಿಚ್ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಆರಂಭದಲ್ಲಿ ವೇಗದ ಬೌಲರ್ಗಳಿಗೆ ಚೆನ್ನಾಗಿ ಸಪೋರ್ಟ್ ಇತ್ತು, ಆಮೇಲೆ ಸ್ಪಿನ್ನರ್ಗಳಿಗೂ ಟರ್ನ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಓಪನರ್ ನಮನ್ ಧೀರ್ ಅನ್ನೋ ಭರವಸೆಯ ಯುವ ಆಟಗಾರ ತಮ್ಮ ಸ್ಫೋಟಕ ಸಾಮರ್ಥ್ಯದ ಝಲಕ್ ತೋರಿಸಿ ಕೆಲವು ಆಕ್ರಮಣಕಾರಿ ಬೌಂಡರಿಗಳಿಂದ ವೇಗದ ಆರಂಭ ತಂದುಕೊಟ್ರು. ಆದ್ರೆ ಚೆನ್ನೈ ಬೌಲರ್ಗಳು ಹಿಡಿತ ಸಾಧಿಸಿದ ಮೇಲೆ ಆ ಅಬ್ಬರ ನಿಂತು ಹೋಯಿತು. ಸೂಪರ್ ಕಿಂಗ್ಸ್ ಬೌಲಿಂಗ್, ಅನುಭವಿ ಪೇಸರ್ಸ್ ಮತ್ತೆ ಚಾಣಾಕ್ಷ ಸ್ಪಿನ್ನರ್ಗಳ ಕಾಂಬಿನೇಷನ್ನಿಂದ ಪ್ರಮುಖ ವಿಕೆಟ್ಗಳನ್ನು ನಿಯಮಿತವಾಗಿ ಕಬಳಿಸೋದಕ್ಕೆ ಸಾಧ್ಯವಾಯಿತು. ಇದರಿಂದ ಮಧ್ಯಮ ಓವರ್ಸ್ನಲ್ಲಿ ಮುಂಬೈಗೆ ದೊಡ್ಡ ಪಾಲುದಾರಿಕೆ ಕಟ್ಟೋಕೆ ಬಿಡಲಿಲ್ಲ. ಒಬ್ಬ ಪ್ರಮುಖ ಸ್ಪಿನ್ನರ್ನನ್ನ ಸರಿಯಾದ ಸಮಯಕ್ಕೆ ಬಳಸಿಕೊಂಡಿದ್ದು ಮತ್ತೆ ಪೇಸರ್ಸ್ ತಮ್ಮ ಲೈನ್ ಮತ್ತು ಲೆಂಗ್ತ್ನಲ್ಲಿ ನಿಯಂತ್ರಣ ಕಾಯ್ದುಕೊಂಡಿದ್ದು ಇನ್ನಿಂಗ್ಸ್ನ ಪ್ರಮುಖ ಘಟ್ಟಗಳಲ್ಲಿ ಮುಂಬೈನ ಸ್ಕೋರಿಂಗ್ ರೇಟ್ಗೆ ಬ್ರೇಕ್ ಹಾಕಿತು. ಮುಂಬೈನ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಶಿಸ್ತಿನ ಬೌಲಿಂಗ್ ಎದುರು ರನ್ ವೇಗ ಹೆಚ್ಚಿಸೋಕೆ ಕಷ್ಟಪಟ್ಟರು. ಹಾಗಾಗಿ ಅಂತೂ ಇಂತೂ ಒಂದು ಸ್ಪರ್ಧಾತ್ಮಕ ಆದ್ರೆ ಚೇಸ್ ಮಾಡಬಹುದಾದ ಟೋಟಲ್ ಮೊತ್ತ ಕಲೆ ಹಾಕಿದ್ರು. ಇದಕ್ಕೆ ಉತ್ತರವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಪಿಚ್ನ ಸ್ವರೂಪವನ್ನ ಅರ್ಥ ಮಾಡಿಕೊಂಡು ಬಹಳ ಎಚ್ಚರಿಕೆಯಿಂದ ಚೇಸ್ ಶುರು ಮಾಡಿದ್ರು. ಋತುರಾಜ್ ಗಾಯಕ್ವಾಡ್ ಇನ್ನಿಂಗ್ಸ್ಗೆ ಆಧಾರವಾಗಿ ನಿಂತು ಸಮಚಿತ್ತದ ಅರ್ಧಶತಕ ಬಾರಿಸಿ ಒತ್ತಡದಲ್ಲಿ ಅತ್ಯುತ್ತಮ ತಾಳ್ಮೆ ಮತ್ತೆ ವೈವಿಧ್ಯಮಯ ಸ್ಟ್ರೋಕ್ಗಳನ್ನು ಪ್ರದರ್ಶಿಸಿದ್ರು. ಅವರು ಸ್ಟ್ರೈಕ್ ರೊಟೇಟ್ ಮಾಡೋ ರೀತಿ, ಖಾಲಿ ಜಾಗ ಹುಡುಕಿ ಮತ್ತೆ ಸರಿಯಾದ ಸಮಯಕ್ಕೆ ಬೌಂಡರಿ ಹೊಡೆಯೋ ಸಾಮರ್ಥ್ಯ ಚೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಗಾಯಕ್ವಾಡ್ ಮತ್ತೆ ಇನ್ನೊಬ್ಬ ಭರವಸೆಯ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ನಡುವಿನ ಪ್ರಮುಖ ಪಾಲುದಾರಿಕೆ ನಿಧಾನವಾಗಿ ಮೊಮೆಂಟಮ್ ಕಟ್ಟುತ್ತಾ ಮುಂಬೈ ಬೌಲರ್ಸ್ ವಿಕೆಟ್ ಕಬಳಿಸೋಕೆ ಮಾಡಿದ ಎಲ್ಲಾ ಪ್ರಯತ್ನಗಳನ್ನು ವಿಫಲಗೊಳಿಸಿತು. ಕ್ಯಾಪ್ಟನ್ಸ್ಗಳ ನಡುವಿನ ಟ್ಯಾಕ್ಟಿಕಲ್ ಬ್ಯಾಟಲ್ ಅಂದ್ರೆ ಸರಿಯಾದ ಸಮಯಕ್ಕೆ ಫೀಲ್ಡಿಂಗ್ ಬದಲಾವಣೆ ಮತ್ತೆ ಬೌಲಿಂಗ್ ಚೇಂಜ್ ಮಾಡುವುದು ಇನ್ನಿಂಗ್ಸ್ನ ಉದ್ದಕ್ಕೂ ಹೈಲೈಟ್ ಆಗಿತ್ತು. ಇದರಿಂದ ಕೊನೆಯ ಕೆಲ ಓವರ್ಗಳವರೆಗೂ ಫಲಿತಾಂಶ ಅನಿಶ್ಚಿತವಾಗಿ ಉಳಿದಿತ್ತು, ಜೊತೆಗೆ ಪ್ರೇಕ್ಷಕರ ಮಧ್ಯೆ ಭಾರೀ ಟೆನ್ಷನ್ ಕ್ರಿಯೇಟ್ ಮಾಡಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸಿಕ್ಕ ಈ ಗೆಲುವು ತುಂಬಾನೇ ಮುಖ್ಯವಾಗಿದೆ. ಯಾಕಂದ್ರೆ ಐಪಿಎಲ್ 2026 ಸೀಸನ್ ಇವಾಗ ಮಹತ್ವದ ಘಟ್ಟ ತಲುಪುತ್ತಿದೆ. ಇದು ಅವರು ಚಾಂಪಿಯನ್ಶಿಪ್ ಗೆಲ್ಲೋಕೆ ಪ್ರಬಲ ಸ್ಪರ್ಧಿಗಳು ಅನ್ನೋದನ್ನ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಜೊತೆಗೆ ಅವರ ನೆಟ್ ರನ್ ರೇಟ್ನೂ ಕೂಡ ತುಂಬಾನೇ ಹೆಚ್ಚಿಸಿದೆ. ಇಂತಹ ಟೈಟ್ ಲೀಗ್ನಲ್ಲಿ ಪ್ಲೇಆಫ್ಗೆ ಹೋಗೋಕೆ ನೆಟ್ ರನ್ ರೇಟ್ ತುಂಬಾ ನಿರ್ಣಾಯಕ ಆಗುತ್ತೆ. ಸೂಪರ್ ಕಿಂಗ್ಸ್ ಈ ಗೆಲುವಿನ ವೇಗವನ್ನ ಮುಂದಿನ ಪಂದ್ಯಗಳಲ್ಲೂ ಹೀಗೆ ಕಾಯ್ದುಕೊಂಡು ಹೋಗೋಕೆ ಪ್ರಯತ್ನಿಸುತ್ತೆ. ಬೇರೆ ಬೇರೆ ಕ್ರೀಡಾಂಗಣಗಳಲ್ಲಿ ಬೇರೆ ಬೇರೆ ಎದುರಾಳಿಗಳ ವಿರುದ್ಧವೂ ತಮ್ಮ ಸ್ಥಿರ ಪ್ರದರ್ಶನ ಮತ್ತೆ ತಂತ್ರಗಾರಿಕೆಯನ್ನ ಮುಂದುವರಿಸುವುದು ಅವರ ಗುರಿ. ಇನ್ನು ಮುಂಬೈ ಇಂಡಿಯನ್ಸ್ ವಿಷಯಕ್ಕೆ ಬಂದರೆ, ಈ ಸೋಲು ತಂಡಕ್ಕೂ ಮತ್ತು ಅವರ ಅಭಿಮಾನಿಗಳಿಗೂ ಖಂಡಿತ ನಿರಾಶೆ ತಂದಿದೆ. ಆದ್ರೆ ಇದರಿಂದ ಅವರಿಗೆ ಒಂದಷ್ಟು ಪಾಠಗಳು ಸಿಕ್ಕಿವೆ. ಅವರ ತಂತ್ರಗಾರಿಕೆ, ಆಟಗಾರರ ಪ್ರದರ್ಶನದಲ್ಲಿ ಎಲ್ಲಿ ಗಮನ ಹರಿಸಬೇಕು ಅನ್ನೋದನ್ನ ಈ ಸೋಲು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ತಂಡ ಸೋತಿದ್ರೂ ನಮನ್ ಧೀರ್ ಅವರಂತಹ ಯುವ ಆಟಗಾರರ ಪ್ರದರ್ಶನ ಒಂದು ಸಮಾಧಾನಕರ ಸಂಗತಿ. ಇದು ಮುಂಬೈ ತಂಡದಲ್ಲಿ ಭವಿಷ್ಯದ ಪಂದ್ಯಗಳಿಗೆ ಎಂತಹ ಭರವಸೆಯ ಆಟಗಾರರಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಮುಂಬೈನ ಕೋಚಿಂಗ್ ಸ್ಟಾಫ್ ಈಗ ತಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋಕೆ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಅದರಲ್ಲೂ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಸ್ಥಿರತೆ ಮತ್ತು ಬೌಲಿಂಗ್ನಲ್ಲಿ ವೈವಿಧ್ಯತೆ ತರುವುದು ಅವರ ಮುಖ್ಯ ಗುರಿ. ಮುಂದಿನ ಪಂದ್ಯಗಳಲ್ಲಿ ಬಲವಾಗಿ ಕಂಬ್ಯಾಕ್ ಮಾಡೋಕೆ ಅವರು ಸಿದ್ಧರಾಗ್ತಿದ್ದಾರೆ.
ಎರಡೂ ತಂಡಗಳಿಗೂ ಈ ಕಠಿಣ ಟೂರ್ನಮೆಂಟ್ನಲ್ಲಿ ಇನ್ನಷ್ಟು ಪಂದ್ಯಗಳು ಬಾಕಿ ಇವೆ. ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಗಳಿಗಾಗಿ ಹೋರಾಟ ಇನ್ನೂ ತೆರೆದಿಟ್ಟಿದೆ. ಮುಂದೆ ಇನ್ನಷ್ಟು ರೋಚಕ ಪಂದ್ಯಗಳು ನೋಡೋಕೆ ಸಿಗುತ್ತೆ ಅನ್ನೋ ಭರವಸೆ ಇದೆ. ಎಂಇ ಮತ್ತು ಸಿಎಸ್ಕೆ ನಡುವಿನ ಈ ತೀವ್ರ ಪೈಪೋಟಿ ಜಗತ್ತಿನಾದ್ಯಂತ ಅಭಿಮಾನಿಗಳನ್ನ ಇನ್ನಷ್ಟು ಸೆಳೆಯೋದು ಖಂಡಿತ. ಎರಡೂ ತಂಡಗಳು ಶ್ರೇಷ್ಠತೆಗಾಗಿ, ಐಪಿಎಲ್ ಟ್ರೋಫಿಗಾಗಿ ಕಾದಾಡ್ತಿರೋದ್ರಿಂದ ಅವರ ಮುಂದಿನ ಮುಖಾಮುಖಿ ಬಗ್ಗೆ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ.